ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಬೆಲ್ಲದಿಂದ ಯಾವ ರೀತಿ ಮಾಡೋದು ಅಂತ. ಸೊ 2 ಅಚ್ಚು ಬೆಲ್ಲನ ಕರಗೋಕ್ಕೆ ಅಂದರೆ ಪಾಕಕ್ಕೆ ಇಟ್ಟಿದ್ದೀನಿ. ಬೆಲ್ಲನ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಪಾಕ ಮಾಡೋಲಿಕ್ಕೆ ಇಟ್ಟಿದ್ದೀನಿ. ಹಾಗೆ MTR ಗುಲಾಬ್ ಜಾಮೂನ್ ಮಿಕ್ಸ್ಗೆ ಹಾಲು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಸೊ ಎಲ್ಲ ಕಲಿಸಿದ ನಂತರ ಅದರ ಮೇಲೆ ಸ್ವಲ್ಪ ತುಪ್ಪ ಸವರಿ ಒಂದು 5 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೇನೆ. ಸೊ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು ಜಾಮೂನ್ ಮಾಡು ಅಂತ. ನನಗೆ ಟೈಮ್ ಸಾಕಾಗಿರಲಿಲ್ಲ. ಸಕ್ಕರೆ ಇದೇ ಟೈಮಿಗೆ ಸಕ್ಕರೆ ಖಾಲಿ ಆಗಿತ್ತು. ಸೊ ಅವಳು ಹಠ ಮಾಡಿದ್ರಿಂದ ವಿಧಿ ಇಲ್ಲದೆ ಬೆಲ್ಲದಲ್ಲೇ ಮಾಡಬೇಕಾಯಿತು. ಸೊ ಆದರೂ ಕೂಡ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಆಗ ನೀವೇ ಹೇಳ್ತೀರಿ. ಸೊ ನಾನು ಎಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ಉರಿ ಮಾಡಿಕೊಂಡ್ರೆ ಸೀದೋಗ್ತದೆ. ಸೊ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನಂತರ ಉಳಿದಿರೋವಂಥ ಹಿಟ್ಟನ್ನೆಲ್ಲ ಉಂಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಕಾಯಿಸಿಟ್ಟಂಥ ಪಾಕಕ್ಕೆ, ಬೆಲ್ಲದ ಪಾಕಕ್ಕೆ ಉಂಡೆಗಳನ್ನ ಹಾಕೊತಾ ಇದ್ದೀನಿ. ಸೊ ಇದು 5 ನಿಮಿಷ ನಂತರ ತಿಂದು ಟೇಸ್ಟ್ ನೀವೇ ಹೇಳ್ತೀರಾ.